ಮೈಸೂರು ದಸರಾಗೆ ಕೇವಲ ರಾಜ್ಯ ಹಾಗೂ ದೇಶವಲ್ಲದೆ ಹೊರದೇಶದಿಂದಲೂ ಪ್ರವಾಸಿಗರು ಆಗಮಿಸುತ್ತಾರೆ. ದಸರಾ ಸಮಯದಲ್ಲಿ ಮೈಸೂರು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದಕ್ಕೆ ಯಾವೆಲ್ಲ ಕ್ರಮ ತೆಗೆದುಕೊಳ್ಳಲಿದೆ ಎನ್ನುವುದರ ಬಗ್ಗೆ ತಿಳಿಸಿಕೊಡ್ತಾರೆ ಪಾಲಿಕೆಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ವೆಂಕಟೇಶ್ ಅವರು. ನೀವು ನೋಡಿ, ಮೈಸೂರು ಈ ರೀತಿ ಸ್ವಚ್ಛವಾಗಿರಲಿದೆ. ಪ್ರತಿ ಸತಿ ಮಾಡೋ ಹಾಗೆ ಈ ಸತಿನೂ ದಸರಾದ ಸ್ವಚ್ಛತೆ ಬಗ್ಗೆ ಒಟ್ಟು 500 ಜನನ ತಗೋಬೇಕು ಅಂತ ಹೇಳಿ ನಮ್ಮದು ಪ್ಯಾಕೇಜಲ್ಲಿ ಟೆಂಡರ್ ಮಾಡಿದ್ವಿ. 2ನೇ ತಾರೀಕು ಅಷ್ಟೊತ್ತಿಗೆ ಟೆಂಡರ್ ಮುಗಿಯುತ್ತೆ. ಒಟ್ಟು 500 ಜನನ 4 ಪ್ಯಾಕೇಜ್ ಮಾಡಿದ್ವಿ. 3 ಪ್ಯಾಕೇಜಲ್ಲಿ 100 ಮೆಂಬರ್ಸ್ ಥರ, ಇನ್ನೊಂದು ಪ್ಯಾಕೇಜಲ್ಲಿ 200 ಮೆಂಬರ್ಸ್ ಅಂತ ಹೇಳಿ ಒಟ್ಟು 4 ಪ್ಯಾಕೇಜಲ್ಲಿ 500 ಜನನ ತೊಗೋತೀವಿ. ಅದ್ರ ಜೊತೆಗೆ ನಮ್ಮಲ್ಲಿ 1950 ಜನ ಪೌರಕಾರ್ಮಿಕರು ಅವ್ರು ಏನಿರ್ತಾರೋ ಅವರು ರೆಗ್ಯುಲರ್ ಡ್ಯೂಟೀಸ್ನ ಮಾಡ್ಕೊಂಡು ಹೋಗ್ತಾರೆ. ಅವ್ರದ್ದು ಯೂಶಲಿ 6:30ಗೆ ಅವ್ರದ್ದು ಟೈಮಿಂಗ್ಸ್, 6:30ಇಂದ 2 ಗಂಟೆ ತನಕ ಅವ್ರು ಮಾಡ್ತಾರೆ. ದಸರಾಗೆ ದೇಶ ಹೊರದೇಶಗಳಿಂದಲೂ ಪ್ರವಾಸಿಗರು ಆಗಮಿಸುವುದರಿಂದ ಆ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಉತ್ಪತ್ತಿಯಾಗುವ ಕಸವನ್ನು ವಿಲೇವಾರಿ ಮಾಡಿ ನಗರ ಸ್ವಚ್ಛತೆ ಕಾಪಾಡುವ ದೃಷ್ಟಿಯಿಂದ ನಗರ ಪಾಲಿಕೆ ಹೆಚ್ಚುವರಿಯಾಗಿ 500 ಪೌರ ಕಾರ್ಮಿಕರ ನಿಯೋಜನೆ ಮಾಡಲಿದ್ದೇವೆ ಎಂದು ಪಾಲಿಕೆಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ವೆಂಕಟೇಶ್ ಅವರು ತಿಳಿಸಿದ್ದಾರೆ. ದಸರಾಕ್ಕೆ ತಗೊಳ್ಳೋರಲ್ಲಿ ಈಗ ನಮ್ಮಲ್ಲಿ ಎಲ್ಲೆಲ್ಲಿ ಪ್ರೋಗ್ರಾಮ್ಸ್ ಇವೆಂಟ್ ನಡೆಯುತ್ತೆ, ಅರಮನೆ, ಮಹಾರಾಜ ಗ್ರೌಂಡು, ಮತ್ತಿನ್ನು JK ಪ್ಯಾಲೇಸು, ಕುಪ್ಪಣ್ಣ ಪಾರ್ಕು, ಮತ್ತು ಎಲ್ಲೆಲ್ಲಿ ಈವೆಂಟ್ಸ್ಗಳು ನಡೆಯುತ್ತೆ ಎಲ್ಲ ಕಡೆಗೂ ನಮ್ಮಲ್ಲಿ ಡೆಪ್ಯೂಟ್ ಮಾಡ್ಕೋತೀವಿ. ಮಧ್ಯಾಹ್ನ 2ರಿಂದ ಸಂಜೆ 10 ಗಂಟೆ ತನಕ ಒಂದು ಪ್ಯಾಕೇಜು, 10ರಿಂದ ಮತ್ತು ರಾತ್ರಿ 4 ಗಂಟೆ ತನಕನೂ ನಾವು ಕಂಟಿನ್ಯೂಸ್ ಆಗಿ 4 ಗಂಟೆ ಆಗ್ಬೋದು, ಇಲ್ಲ 5 ಗಂಟೆ ಆಗ್ಬೋದು, ಕ್ಲೀನ್ ಆಗೋ ತನಕನೂ ಅದನ್ನು ಕಂಪ್ಲೀಟ್ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದಾದಮೇಲೆ ನಮ್ಮದು ರುಟೀನ್ ಏನು ಬೆಳಗ್ಗೆ ನಮ್ಮ ಪೌರ ಕಾರ್ಮಿಕರು ಇರ್ತಾರೆ, ಅವರು ಬೆಳಗ್ಗೆ ಕೆಲಸನ ಅವ್ರವ್ರ ಶಿಫ್ಟಲ್ಲಿ ಅವ್ರು ಮಾಡ್ಕೋತಾರೆ. ಈಗಾಗಲೇ ಪ್ರಸ್ತುತ 1950 ಪೌರ ಕಾರ್ಮಿಕರು ಕೆಲಸ ನಿರ್ವಹಣೆ ಮಾಡುತ್ತಿದ್ದು, ದಸರಾ ಸಮಯಕ್ಕೆ ಹೆಚ್ಚುವರಿಯಾಗಿ 500 ಹೆಚ್ಚುವರಿ ಪೌರ ಕಾರ್ಮಿಕರನ್ನ ನಿಯೋಜನೆ ಮಾಡಿಕೊಂಡು ದಿನದ 24 ಗಂಟೆಗಳ ಕಾಲ 3 ಪಾಳಿಯಲ್ಲಿ ನಗರದ ಸ್ವಚ್ಛತೆ ಕಾಪಾಡುವುದಕ್ಕೆ ಯೋಜನೆ ರೂಪಿಸಿದ್ದೇವೆ ಎಂದಿದ್ದಾರೆ. ರಾಜಮಾರ್ಗದಲ್ಲಿ ಏನಿರುತ್ತೆ ಮತ್ತಿನ ಮೇನ್ ಏರಿಯಾಗಳಲ್ಲಿ ಎಲ್ಲೆಲ್ಲಿ ಮೂವ್ಮೆಂಟ್ ಆಗುತ್ತೆ ಆ ಕಡೆ ಎಲ್ಲ ರೋಡ್ಗಳು ಕ್ಲೀನ್ ಮಾಡೋದಕ್ಕೂ ತಗೋತೀವಿ. ಈಗ ರೋಡ್ಗಳು ಕ್ಲೀನ್ ಮಾಡೋದೇ ಮೇಯ್ನ್ ಅಲ್ವಾ. ಈಗ ಮೇಯ್ನಾಗಿ ಸರ್ಕಲ್ಗಳು, ರೋಡು, ಮತ್ತಿನ್ನು ಪಾರ್ಕ್ಗಳು, ಈಗ ಏನು ಜನಗಳು ಬಂದಿದ್ದಾಗ ಎಲ್ಲ ಪಾರ್ಕ್ಗಳಲ್ಲಿ ಈಗ ಸಾಮಾನ್ಯವಾಗಿ ನೋಡ್ತೀವಿ ಪ್ಲಾಸ್ಟಿಕ್ ಆಗಲಿ ಎಲ್ಲ ಥರದ್ದು ಈಗ ಲೈಟಿಂಗ್ ಇವೆಂಟ್ ನೋಡೋಕ್ಕೆ ಅಂತಲೇ ಬಂದಿರ್ತಾರೆ. ಯಾವಾಗ ನಮಗೆ ಕ್ಲೀನಿಂಗ್ ಆಗೋದೇ ಇಲ್ಲ. ಈಗ ಯಾವಾಗ ನಮ್ಮದು ಲೈಟ್ಗಳೆಲ್ಲ ಆಫ್ ಆಗುತ್ತೋ, ಆಫ್ ಆದಮೇಲೆ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಇನ್ನು ದಸರಾ ಮಹೋತ್ಸವದ ಪ್ರಯುಕ್ತ ಹೆಚ್ಚು ಜನರು ಸೇರುವ ಅರಮನೆ ಆವರಣ, ಕುಪ್ಪಣ್ಣ ಪಾರ್ಕ್, ಆಹಾರ ಮೇಳ, ಪುಸ್ತಕ ಮೇಳ, ಯುವ ಸಂಭ್ರಮ ನಡೆಯುವ ಜಾಗದಲ್ಲಿ ನಿಯೋಜನೆ ಮಾಡಲಾಗುತ್ತದೆ ಎಂದು ಡಾಕ್ಟರ್ ವೆಂಕಟೇಶ್ ಅವರು ತಿಳಿಸಿದ್ದಾರೆ.